ನಮ್ಮ ದೇಶದ ಸರ್ಕಾರಕ್ಕೆ ಬರುವಂತಹ ಒಟ್ಟು GST ಟ್ಯಾಕ್ಸ್ ಕನೆಕ್ಷನ್ ಇದೆಯಲ್ಲ, ಅದರಲ್ಲಿ 64% ಭಾಗ ಏನಿದೆ ಅದು ಬರುವಂಥದ್ದು ದೇಶದ ಕೆಳಗಿರುವಂತಹ ಆ 50% ಬಡವರೇನಿದ್ದಾರೆ, ಆ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ಆ ಜನರಿಂದ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತದ ಬ್ಯಾಂಕ್ಗಳು ಕಾರ್ಪೊರೇಟ್ ಕುಳಗಳ ಬರೋಬ್ಬರಿ 10 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿ ದುಡ್ಡನ್ನು, ಅವರ ಒಂದು ಸಾಲವನ್ನು ರೈಟ್ ಆಫ್ ಹೆಸರಿನಲ್ಲಿ ಮನ್ನಾ ಮಾಡಿದ್ದಾರೆ. ಬಡವ 10,000 ರೂಪಾಯಿ ಕಟ್ಟಿದ್ರೆ ಮನೆ ಜಪ್ತಿಯನ್ನು ಮಾಡ್ತಾರೆ. ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ. ಸಂಪತ್ತು ಅನ್ನುವಂಥದ್ದು ದೇಶದ ರಕ್ತ ಇದ್ದಾಗೆ ಸ್ನೇಹಿತರೆ. ಅದು ಕೇವಲ ಹಾರ್ಟ್ನಲ್ಲೇ ಬ್ಲಾಕ್ ಆಗಿ ನಿಂತರೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಯ ದ ಗ್ರೇಟ್ ಇಂಡಿಯನ್ ಸ್ಕ್ಯಾಮ್ಸ್ನ 6ನೇ ಎಪಿಸೋಡ್ಗೆ ತಮ್ಮೆಲ್ಲರೂ ಸಹ ಸ್ವಾಗತ. ಸ್ನೇಹಿತರೆ, ನಾವೆಲ್ಲ ದಿನಕ್ಕೆ 12 ಗಂಟೆ ಆಫೀಸ್ನಲ್ಲಿ, ರೋಡಲ್ಲಿ, ಬಿಸಿಲಲ್ಲಿ ರಕ್ತ ಬರೆದು ದುಡಿತೀವಿ. ತಿಂಗಳ ಕೊನೆಗೆ ನಮ್ಮ ಕೈಗೆ ಬರೋ ಸಂಬಳದಲ್ಲಿ ಮೊದಲೇ ಟ್ಯಾಕ್ಸ್ ಕಟ್ಟಾಗಿರುತ್ತೆ, TDS ಅದು ಇದು ಅಂತೇಳಿ. ಅದಾದಮೇಲೆ ನಾವು ತಗೊಳ್ಳೋವಂಥ ಒಂದು ಸಣ್ಣ ಸೂಜಿಯಿಂದ ಹಿಡಿದು ಗಾಡಿಗೆ ಹಾಕುವಂಥ ಪೆಟ್ರೋಲು, ಹೋಟೆಲ್ನಲ್ಲಿ ತಿನ್ನುವಂಥ ದೋಸೆ, ಕಡೆಗೆ ನಮ್ಮ ಮಕ್ಕಳಿಗೆ ತಗೊಳ್ಳೋವಂಥ ಹಾಲಿನ ಪ್ಯಾಕೆಟು ಮತ್ತು ಪೆನ್ಸಿಲ್ವರೆಗೂ ಪ್ರತಿಯೊಂದಕ್ಕೂ 18-28% GSTಯನ್ನು ಕಟ್ತೀವಿ. ಆದರೆ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟುವಂಥ ನಮಗೆ ಸಿಗ್ತಿರುವಂಥದ್ದು ಉದ್ಯೋಗ ಇಲ್ಲ, ನೆಮ್ಮದಿ ಇಲ್ಲ, ರಸ್ತೆಯಲ್ಲಿ ಗುಂಡಿ, ಉಸಿರಾಡೋಕ್ಕೆ ವಿಷದ ಗಾಳಿ, ಇಷ್ಟೆಲ್ಲ ಇದು. ಇನ್ನೊಂದು ಕಡೆ ನಮ್ಮ ದೇಶದ ಕೇವಲ 1% ಅಷ್ಟಿರುವಂಥ ಆ ಟಾಪ್ ಬಿಲೇನಿಯರ್ಸ್, ಆ ಒಂದು ಉದ್ಯಮಗಳು ಇದ್ದಾರಲ್ಲ, ಅವರ ಸಂಪತ್ತು ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಬಡವ ಆದಂತಹ ವ್ಯಕ್ತಿ ದಿನದಿಂದ ದಿನಕ್ಕೆ ನರಕಕ್ಕೆ ಬೀಳ್ತಾ ಇದ್ರೆ, ಶ್ರೀಮಂತ ಇಡೀ ದೇಶವನ್ನೇ ಕೊಂಡುಕೊಂಡು ದೇವಲೋಕದಲ್ಲಿ ತೇಲ್ತಾ ಇದ್ದಾನೆ. ಸ್ನೇಹಿತರೆ, ಇದು ಭಾರತದ ತೆರೆಯ ಹಿಂದಿನ ಅಸಲಿಯತ್ತು. ಇವತ್ತು ನಾವು ಮಾತನಾಡ್ತಿರ್ತಕ್ಕಂಥ ಈ ಒಂದು ಎಪಿಸೋಡ್ನಲ್ಲಿ ಮಾತನಾಡ್ತಿರ್ತಕ್ಕಂಥ ವಿಚಾರ ನಿಮ್ಮ ಜೇಬಿಗೆ ಕನ್ನ ಹಾಕ್ತಿರುವಂಥ ಸಂಪತ್ತಿನ ಅಸಮಾನತೆ ಮತ್ತು ರಾಜಕಾರಣಿಗಳು, ಉದ್ಯಮಿಗಳು ನಡುವಿನ ಆ ಒಂದು ಕರಾಳ ಒಪ್ಪಂದ, ಅದೇ ಕ್ರೋನಿ ಕ್ಯಾಪಿಟಲಿಸಮ್ ಬಗ್ಗೆ. ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈಗಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪೀಪಲ್ ಫೇಸ್ಬುಕ್ ಪೇಜನ್ನು ಯಾರು ಇನ್ನೂ ಫಾಲೋ ಮಾಡಿಲ್ವೋ ದಯವಿಟ್ಟು ಈಗಲೇ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀವಿ. ಸ್ನೇಹಿತರೆ, ಗಾಳಿಯಲ್ಲಿ ಮಾತನಾಡುವಂಥದ್ದು ಬೇಡ, ಇದು ಗಾಳಿಯಲ್ಲಿ ಮಾತನಾಡುವಂಥ ವಿಷಯ ಕೂಡ ಅಲ್ಲ. ಜಾಗತಿಕ ಸಂಸ್ಥೆಯಾದಂಥ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಅನ್ನುವಂಥ ಸಂಸ್ಥೆ ಬಿಟ್ಟಿರುವಂತಹ ಲೇಟೆಸ್ಟ್ ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ಭಾರತದ ಒಟ್ಟು ಸಂಪತ್ತಿನ ಬರೋಬ್ಬರಿ 40%ಗಿಂತಲೂ ಹೆಚ್ಚು ಭಾಗ ಕೇವಲ 1% ಅಂದರೆ ಅತಿ ಶ್ರೀಮಂತರು ಯಾರಿದ್ದಾರೋ ಅವ್ರ ಕೈಯಲ್ಲಿ ಮಾತ್ರ ಇದೆ. ಇನ್ನು ಕೆಳಗಿರುವಂತಹ 50% ಜನಸಂಖ್ಯೆ, ಅಂದರೆ ನಮ್ಮ ದೇಶದ ಅರ್ಧದಷ್ಟು ಬಡವರ ಹತ್ರ ಇರುವಂಥದ್ದು ಇಡೀ ದೇಶದ ಸಂಪತ್ತಿನ ಕೇವಲ 3% ಮಾತ್ರನೇ. ಯೋಚನೆ ಮಾಡಿ ಸ್ನೇಹಿತರೆ, ಒಂದು ಕಡೆ ದೇಶದ ಅರ್ಧ ಜನಸಂಖ್ಯೆ ಕೇವಲ 3% ಸಂಪತ್ತಿಗಾಗಿ ದಿನವಿಡೀ ಕಚ್ಚಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕೇವಲ 1% ಜನ ದೇಶದ ಅರ್ಧದಷ್ಟು ಆಸ್ತಿಯನ್ನು ಜೇಬ್ನಲ್ಲಿಟ್ಕೊಂಡು ಪ್ರೈವೇಟ್ ಜೆಟ್ಗಳಲ್ಲಿ, ಐಷಾರಾಮಿ ಕ್ರೂಸರ್ಗಳಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇದನ್ನೇ ನಾವು ಸಮಾನತೆಯ ಭಾರತ ಅಂತ ಕರೆಯುವಂಥದ್ದು. ಇದನ್ನೇನ ಅತ್ಯಂತ ಕಹಿಯಾದ ಸತ್ಯ ಏನು ಗೊತ್ತಾ ಸ್ನೇಹಿತರೆ? ನಮ್ಮ ದೇಶದ ಸರ್ಕಾರಕ್ಕೆ ಬರುವಂತಹ ಒಟ್ಟು GST ಟ್ಯಾಕ್ಸ್ ಕನೆಕ್ಷನ್ ಇದೆಯಲ್ಲ, ಅದರಲ್ಲಿ 64% ಭಾಗ ಏನಿದೆ ಅದು ಬರುವಂಥದ್ದು ದೇಶದ ಕೆಳಗಿರುವಂತಹ ಆ 50% ಬಡವರೇನಿದ್ದಾರೆ, ಆ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ಆ ಜನರಿಂದ. ಎಸ್, ನೀವು ಕೇಳ್ತಿರೋವಂಥದ್ದು ಸತ್ಯ. ನೀವು ದಿನಸಿ ಅಂಗಡಿಯಲ್ಲಿ ತಗೊಳ್ಳುವಂಥ ಸಾಬೂನು, ಎಣ್ಣೆ ಮೇಲೆ ಕಟ್ಟುವಂಥ ಟ್ಯಾಕ್ಸ್ನಿಂದಲೇ ಇವತ್ತು ದೇಶದ ಖಜಾನೆ ಅನ್ನುವಂಥದ್ದು ತುಂಬುತ್ತಾ ಇರುವಂಥದ್ದು. ಆದರೆ ಆ ಒಂದು ಟಾಪ್ 10% ಶ್ರೀಮಂತರು ಕೊಡುವಂಥ GST ಪಾಲು ಕೇವಲ 10% ಮಾತ್ರ. ಅಂದರೆ ಟ್ಯಾಕ್ಸ್ ಕಟ್ಟುವಂಥದ್ದು ಬಡವ ಮತ್ತು ಮಿಡಲ್ ಕ್ಲಾಸ್ ಅವರು, ಆದರೆ ಟ್ಯಾಕ್ಸ್ನ ಲಾಭ ತಗೊಂಡು ದೇಶದ ಆಸ್ತಿ ಕಬಳಿಸೋದು ಮಾತ್ರ ಆ ಒಂದು ಕಾರ್ಪೊರೇಟ್ ಕುಳುಗಳು. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಮನುಷ್ಯ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಆದಂಥ ಒಂದು ಕಾರ್ ಲೋನು ಅಥವಾ ಹೋಮ್ ಲೋನ್ ತಗೊಂಡು ಒಂದೇ ಒಂದು ತಿಂಗಳು EMI ಕಟ್ಟಿಲ್ಲ ಅಂತಂದರೆ ಏನಾಗುತ್ತೆ? ಬ್ಯಾಂಕ್ನಿಂದ ನೋಟಿಸ್ ಅನ್ನುವಂಥದ್ದು ಬರುತ್ತೆ. ರಿಕವರಿ ಏಜೆಂಟ್ ಮನೆ ಮುಂದೆ ಬಂದು ನಿಲ್ತಾರೆ, ಮಾನ ಮರ್ಯಾದೆ ಅರಾಜನ ಆಗ್ತಾರೆ, ಸಿಬಿಲ್ ಸ್ಕೋರ್ ಹಾಳು ಮಾಡ್ತಾರೆ, ಕಡೆಗೆ ಗಾಡಿನೋ ಅಥವಾ ಮನೆಯನ್ನು ಸೀಸ್ ಮಾಡ್ತಾರೆ. ಇನ್ನು ಹಳ್ಳಿ ಕಡೆ ರೈತರು ಟ್ರ್ಯಾಕ್ಟರ್ ಲೋನ್ ಕಟ್ಟಿಲ್ವಾ, ಮ್ಯಾನೇಜರ್ ಬಂದು ನಡುಬೀದಿಯಲ್ಲಿ ನಿಲ್ಲಿಸಿ ಅವಮಾನವನ್ನು ಮಾಡ್ತಾನೆ. ಆ ಒಂದು ಮಾನಸಿಕ ಕಿರುಕುಳ ತರಲಾದರೆ ರೈತರು ಸಾವನ್ನು ಅಪ್ಪುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದರೆ ಇದೇ ಬ್ಯಾಂಕ್ಗಳಲ್ಲಿ
ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಉದ್ಯಮಿಗಳು ಮತ್ತು 16,000 ಕೋಟಿ ರೂಪಾಯಿ, 20,000 ಕೋಟಿ ರೂಪಾಯಿ ಏನು ಲೋನನ್ನು ತಗೊಳ್ತಾರೆ. ಆ ದುಡ್ಡನ್ನು ತಗೊಂಡು ಹೋಗಿ ಫಾರಿನ್ನಲ್ಲಿ ಆಸ್ತಿ ಕರಗಿಸ್ತಾ ಕೂತಿರ್ತಾರೆ. ಲಂಡನ್ನಲ್ಲಿ ಬಂಗಲೆಗಳನ್ನು ತಗೊಂಡು ಮಗಳ ಮದುವೆಗೆ 106 ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ. ಕಡೆಗೆ ನನ್ನ ಕಂಪನಿ ಲಾಸ್ ಆಯಿತು ಅಂತ, ನನ್ನ ಹತ್ತಿರ ದುಡ್ಡಿಲ್ಲ ಅಂತ ಕೈ ಎತ್ತುವಂಥ ಕೆಲಸಗಳನ್ನು ಮಾಡ್ತಾರೆ. ಆಗ ನಮ್ಮ RBI ಮತ್ತು ಸರ್ಕಾರಗಳು ಏನು ಮಾಡ್ತಾರೆ ಗೊತ್ತಾ? ರೈಟ್ ಆಫ್ ಮಾಡಿ ಅಥವಾ ಹೇರ್ ಕಟ್ ಅನ್ನುವಂಥ ಒಂದು ಮಕ್ಮಲ್ ಟೋಪಿಯ ಹೆಸರಿನಲ್ಲಿ ಅವರ 1,000 ಕೋಟಿ ರೂಪಾಯಿಗಳನ್ನು ಸಾಲವನ್ನು ಸಾಲ ಮನ್ನಾ ಮಾಡ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತದ ಬ್ಯಾಂಕ್ಗಳು ಕಾರ್ಪೊರೇಟ್ ಕುಳಗಳ ಬರೋಬ್ಬರಿ 10 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿ ದುಡ್ಡನ್ನು, ಅವರ ಒಂದು ಸಾಲವನ್ನು ರೈಟ್ ಆಫ್ ಹೆಸರಿನಲ್ಲಿ ಮನ್ನಾ ಮಾಡಿದ್ದಾರೆ. ಈ 10 ಲಕ್ಷ ಕೋಟಿ ರೂಪಾಯಿ ಯಾರಪ್ಪನ ದುಡ್ಡು? ನಾವು ನೀವು ಬ್ಯಾಂಕ್ಗಳಲ್ಲಿ ಇಟ್ಟಿರುವಂಥ ಸೇವಿಂಗ್ಸ್ ದುಡ್ಡು, ಫಿಕ್ಸ್ಡ್ ಡೆಪಾಸಿಟ್ ಹೆಸರಲ್ಲಿ ಇಟ್ಟಂಥ ದುಡ್ಡು. ಶ್ರೀಮಂತರ ಬ್ಯಾಂಕ್ ಲೂಟಿ ಮಾಡಿದ್ರೆ ಅವರಿಗೆ ಸಿಲ್ಯೂಟ್ ಹೊಡೆದು ಒನ್ ಟೈಮ್ ಸೆಟಲ್ಮೆಂಟನ್ನು ಮಾಡ್ತಾರೆ. ಬಡವ 10,000 ರೂಪಾಯಿ ಕಟ್ಟಿದ್ರೆ ಮನೆ ಜಪ್ತಿಯನ್ನು ಮಾಡ್ತಾರೆ. ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಈ ಒಂದು ಉದ್ಯಮಿಗಳು ಮತ್ತು ನಮ್ಮ ದೇಶದ ರಾಜಕಾರಣಿಗಳ ನಡುವೆ ಒಂದು ಸ್ಟ್ರಾಂಗ್ ನೆಕ್ಸಸ್ ಅನ್ನುವಂಥದ್ದು ಇದೆ. ಇದನ್ನೇ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನುವಂಥ ಕರೆಯುವಂಥದ್ದು. ಅಂದರೆ ಎಲೆಕ್ಷನ್ ಬಂದಾಗ ಈ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಫಂಡಿಂಗನ್ನು ಮಾಡ್ತವೆ. ಹಿಂದೆ ಎಲೆಕ್ಟ್ರಾಲ್ ಬಾಂಡ್ ಹೆಸರಿನಲ್ಲಿ ದೊಡ್ಡ ಹಗರಣವೇ ನಡೆದಿತ್ತಲ್ಲ, ಸೇಮ್ ಅದೇ ಥರನೇ ಇವರು ದುಡ್ಡು ಕೊಡೋದು ದೇಶದ ಮೇಲಿನ ಪ್ರೀತಿಗಲ್ಲ ಸ್ನೇಹಿತರೆ. ಇದೊಂದು ಪಕ್ಕಾ ಇನ್ವೆಸ್ಟ್ಮೆಂಟ್. ನಾವು ಹಿಂದಿನ ಎಪಿಸೋಡ್ನಲ್ಲಿ ಕೂಡ ಇದರ ಬಗ್ಗೆ ನಾವು ಮಾತನಾಡಿದ್ವಿ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಪಕ್ಷದ ಮಂತ್ರಿಗಳು ಈ ಉದ್ಯಮಿಗಳಿಗೆ ಪ್ರತಿಯಾಗಿ ಏನು ಕೊಡ್ತಾರೆ ಗೊತ್ತಾ? ದೇಶದ ಅತಿ ದೊಡ್ಡ ಅಸೆಟ್ಸ್ ಅಂದರೆ ನಮ್ಮ ಏರ್ಪೋರ್ಟ್ಗಳಿಂದವೆ, ಅವು ಸೀ ಫೋರ್ಟ್ಗಳು ಅಂದರೆ ಬಂದರುಗಳು, ಕಲ್ಲಿದ್ದಲು ಗಣಿಗಳು, ಹೈವೇಗಳು, ಪವರ್ ಪ್ಲಾಂಟ್ಗಳು, ಕಡೆಗೆ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ಟೆಂಡರ್ ಹೆಸರಿನಲ್ಲಿ ಇವರು ತಟ್ಟೆಗೆ ಇಟ್ಟುಬಿಡ್ತಾರೆ. ಒಂದೇ ಒಂದು ಕಂಪನಿ ಇಡೀ ದೇಶದ ಏರ್ಪೋರ್ಟ್ಗಳನ್ನು ಕಂಟ್ರೋಲ್ ಮಾಡುತ್ತೆ, ಇನ್ನೊಂದು ಕಂಪನಿ ಇಡೀ ದೇಶದ ಗ್ರೀನ್ ಎನರ್ಜಿಯನ್ನು ಕಂಟ್ರೋಲ್ ಮಾಡುತ್ತೆ. ಇಡೀ ದೇಶದ ಸಂಪನ್ಮೂಲಗಳನ್ನು ಕೇವಲ 2 ಅಥವಾ 3 ಜನ ಉದ್ಯಮಿಗಳು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ. ನಾಳೆ ಇವರು ಮನಸ್ಸು ಮಾಡಿದರೆ ಇಡೀ ದೇಶದ ಬೆಲೆಯನ್ನು ತಮಗೆ ಬೇಕಾದ ಹಾಗೆ ಮ್ಯಾನಿಪುಲೇಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಕೇವಲ ನೀವೆಲ್ಲ ಮೂಕ ಪ್ರೇಕ್ಷಕರಾಗಿ ಕೂತು ಇವರೆಲ್ಲ ಒಂದು ಆಟೋಪಗಳನ್ನು ನೋಡ್ತಾ ಕೂತಿರಬೇಕು. ಸ್ನೇಹಿತರೆ, ಈ ಒಂದು ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗೋಕ್ಕೆ ಇನ್ನೊಂದು ಕರಾಳ ದಾರಿ ಕೂಡ ಇದೆ. ಅದೇ ನಮ್ಮ ಯುವಕರ ಒಂದು ಕಾರ್ಮಿಕ ಶೋಷಣೆ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ನಿರುದ್ಯೋಗ ಎಷ್ಟು ಜಾಸ್ತಿ ಇದೆ ಅಂತ ನಿಮಗೆ ಗೊತ್ತಿದೆ. ಕಾಲೇಜು ಮುಗಿಸಿ ಲಕ್ಷಾಂತರ ಯುವಕರು ಇವತ್ತು ಕೆಲಸಕ್ಕಾಗಿ ರೋಡ್ನಲ್ಲಿ ಅಲಿತಾ ಇದ್ದಾರೆ. ಈ ನಿರುದ್ಯೋಗವನ್ನೇ ಈ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾವೆ. ಒಬ್ಬ ಇಂಜಿನಿಯರ್ ಅಥವಾ MBA ಮಾಡಿದಂಥ ಯುವಕನಿಗೆ ಇವರು ಕೊಡುವಂಥ ಸಂಬಳ ಎಷ್ಟು? ಕೇವಲ 15,000 ರಿಂದ 20,000 ಸ್ಟಾರ್ಟಿಂಗ್ ಇವರು ಕೊಡುವಂಥದ್ದು. 20 ವರ್ಷಗಳ ಹಿಂದೆ ಸಾಫ್ಟ್ವೇರ್ ಕಂಪನಿಗಳು ಫ್ರೆಷರ್ಸ್ಗೆ 3 ಲಕ್ಷದ ಪ್ಯಾಕೇಜನ್ನು ಕೊಡ್ತಾಯಿದ್ವು. ಇವತ್ತು 2026 ಆದರೂ ಕೂಡ ಅದೇ ಕಂಪನಿಗಳು 3 ಲಕ್ಷದ ಪ್ಯಾಕೇಜನ್ನು ಕೊಡ್ತಾ ಇದ್ದಾರೆ. ಆದರೆ 20 ವರ್ಷಗಳಲ್ಲಿ ಸಿಟಿಯ ರೆಂಟ್ ಅನ್ನುವಂಥದ್ದೇನು, ಸಿಟಿಯಲ್ಲಿ ಇರ್ತಕ್ಕಂಥ ರೆಂಟ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಎಷ್ಟು ಹೆಚ್ಚಾಗಿದೆ, ಇನ್ಫ್ಲೇಷನ್ ಎಲ್ಲಿಗೋಗಿ ನಿಂತಿದೆ ಅಂತ ಇವರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಅಂತ ಅನಿಸುತ್ತೆ. ಬಟ್ ಖಂಡಿತ ಇವ್ರಿಗೆ ಗೊತ್ತಿದೆ. ಆದರೆ ಇವ್ರಿಗೆ ಗೊತ್ತು, ನೀನು ಕೆಲಸ ಬಿಟ್ಟರೆ ಇದೇ 15,000ಕ್ಕೆ ಕೆಲಸ ಮಾಡೋಕ್ಕೆ ಅಂತ ಹೊರಗಡೆ 10 ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಆ ಒಂದು ಮಾತುಗಳನ್ನು ಹೇಳಿ ಇವ್ರನ್ನ ಎದುರಿಸ್ತಾರೆ. ಯುವಕರು ದಿನಕ್ಕೆ 12 ಗಂಟೆ 14 ಗಂಟೆ ನಿದ್ದೆ ಬಿಟ್ಟು ವೀಕೆಂಡ್ ಇಲ್ಲದೆ ದುಡಿತಾರೆ. ಇವರ ರಕ್ತ ಏರಿ ಆ ಕಂಪನಿಯ CEO ಮತ್ತು ಓನರ್ಗಳು ವರ್ಷಕ್ಕೆ 106 ಕೋಟಿ ಬೋನಸನ್ನು ತಗೊಳ್ತಾರೆ. ಶೇರ್ ಮಾರ್ಕೆಟ್ನಲ್ಲಿ ತಮ್ಮ ಕಂಪನಿಯ ವ್ಯಾಲ್ಯೂಯೇಷನನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಇದನ್ನೇ ಮಾಡರ್ನ್ ಡೇ ಶೋಷಣೆ ಅಂತ ಕರೆಯುವಂಥದ್ದು. ಇನ್ನೊಂದು ಕಡೆ ಸರ್ಕಾರಗಳು ಏನು ಮಾಡ್ತಾರೆ ಗೊತ್ತಾ? ಕಾರ್ಪೊರೇಟ್ ಟ್ಯಾಕ್ಸ್ ಈ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆಯಲ್ಲ, ಅದನ್ನು 30% ರಿಂದ 22% ಕಮ್ಮಿ ಮಾಡ್ತಾರೆ. ಕಂಪನಿಗಳಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಅವರು ದೇಶದಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ರಿಯಾಲಿಟಿ ಏನಪ್ಪ ಅಂತಂದರೆ, ಆ ಟ್ಯಾಕ್ಸ್ ದುಡ್ಡಿನಿಂದ ಟ್ಯಾಕ್ಸ್ ಕಡಿಮೆ ಏನಾಗಿದೆಯಲ್ಲ, ಆ ಟ್ಯಾಕ್ಸ್ ಕಡಿಮೆ ಆಗಿದ್ದರಿಂದ ಕಂಪನಿಗೆ ಉಳಿದಂತಹ ಲಕ್ಷ ಕೋಟಿ ರೂಪಾಯಿಯ ದುಡ್ಡನ್ನು ಅವರು ಉದ್ಯೋಗಿಗಳ ಸಂಬಳ ಜಾಸ್ತಿ ಮಾಡೋಕ್ಕೆ ಬಳಸೋದಿಲ್ಲ. ಹೊಸ ಫ್ಯಾಕ್ಟ್ರಿಯನ್ನು ಹಾಕೋದಕ್ಕೆ ಅವರು ಅಲ್ಲಿ ಬಳಸುವಂಥ ಕೆಲಸಗಳನ್ನು ಮಾಡಲ್ಲ. ಬದಲಾಗಿ ತಮ್ಮ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ತಮ್ಮ ಸ್ವಂತ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ. ಅಂದರೆ ಕಾರ್ಪೊರೇಟ್ಗಳಿಗೆ ಟ್ಯಾಕ್ಸ್ ಕಮ್ಮಿ ಆದರೆ ಮಿಡಲ್ ಕ್ಲಾಸ್ ಕಟ್ಟುವಂಥ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆಯಲ್ಲ, ಅದು ಮಾತ್ರ ಹಾಗೇ ಇರುತ್ತೆ. ನಾವೇನಾದ್ರೂ ಒಂದು ಸೋಪು ಪೇಸ್ಟನ್ನು ತೊಗೊಂಡ್ರೆ ಅದ್ರ ಮೇಲಿನ GST ಕಮ್ಮಿ ಆಗೋಲ್ಲ. ಶ್ರೀಮಂತನಿಗೆ ಸಬ್ಸಿಡಿ, ಬಡವನಿಗೆ GST ಬರೆ. ಇದೇ ನಮ್ಮ ದೇಶದ ಅಸಲಿ ಆರ್ಥಿಕ ನೀತಿ ಅನ್ನುವಂಥದ್ದು. ಸ್ನೇಹಿತರೆ, ಈ ಒಂದು
ಸಂಪತ್ತಿನ ಅಸಮಾನತೆ ಹೀಗೆ ಮುಂದುವರೆದ್ರೆ ಏನಾಗಬಹುದು ಅಂತ ಏನಾದರೂ ಯೋಚನೆ ಮಾಡೋದಾದರೆ ಸಮಾಜದಲ್ಲಿ ಕ್ರೈಮ್ ರೇಟ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಹತಾಶೆ ಹೆಚ್ಚಾಗುತ್ತೆ ಪ್ರತಿಯೊಬ್ಬ ಯುವಕರಲ್ಲೂ ಸಹ. ಒಬ್ಬ ಯುವಕ ಎಷ್ಟೇ ಓದಿದ್ರು, ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರು, ತನಗೆ ಕನಿಷ್ಠ ಒಂದು ಸ್ವಂತ ಮನೆ ತಗೊಳಕ್ಕಾಗಲ್ಲ, ಒಂದು ಹೆಲ್ತ್ ಎಮರ್ಜೆನ್ಸಿ ಬಂದರೆ ಅದು ಆಸ್ಪತ್ರೆ ಬಿಲ್ ಕಟ್ಟೋಕೆ ಆಗಲ್ಲ ಅಂತ ಗೊತ್ತಾದಾಗ ಆ ವ್ಯಕ್ತಿ, ನೊಂದಂತಹ ವ್ಯಕ್ತಿ ಏನಿದ್ದಾನೆ, ಸಿಸ್ಟಮ್ ವಿರುದ್ಧ ತಿರುಗಿ ಬೀಳುವಂಥ ಚಾನ್ಸಸ್ ಭಾಳ ಇರುತ್ತೆ. ರಾಜಕಾರಣಿಗಳು ನಮಗೆ ದಿನಬೆಳಗಾದರೆ ಟಿ ವಿಯಲ್ಲಿ ಹಿಂದೂ, ಮುಸ್ಲಿಂ, ಜಾತಿ, ಧರ್ಮ, ದೇವಸ್ಥಾನ, ಮಸೀದಿ ಅಂತ ಎಮೋಷ್ನಲ್ ಇಶ್ಯೂಗಳನ್ನು ತೋರಿಸಿ ನಮ್ಮ ಬ್ರೈನನ್ನು ವಾಶ್ ಮಾಡ್ತಾರೆ. ಯಾಕೆ? ನಾವೆಲ್ಲರೂ ಸಹ ಆ ಒಂದು ಜಾತಿ ಧರ್ಮದ ಅಮಲ್ನಲ್ಲಿ ಕಿತ್ತಾಡ್ತಾ ಇದ್ದರೆ ನಮ್ಮ ಗಮನ ಈ ಕಡೆ ನಿರುದ್ಯೋಗ, ಈ ಒಂದು ಟ್ಯಾಕ್ಸ್ ಬಾರೆ ಅನ್ನುವಂಥದ್ದು, ಈ ಸಂಪತ್ತಿನ ಲೂಟಿ ಅನ್ನುವಂಥದ್ರ ಕಡೆ ಹೋಗೋದಿಲ್ಲ ಅಂತ ಅವ್ರು ನಮ್ಮ ಕೈಗೆ ದ್ವೇಷದ ಬಾವುಟವನ್ನು ಕೊಟ್ಟು ತೆರೆಯ ಹಿಂದೆ ಅದೇ ಕಾರ್ಪೊರೇಟ್ ಕುಳಗಳ ಜೊತೆ ಕೂತು ಶಾಂಪೇನ್ ಗ್ಲಾಸ್ ಶೇಕ್ ಮಾಡ್ತಾ ನಗುತ್ತಾ ಇರ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡೋದಾದರೆ ಡಿಮ್ಯಾಂಡ್ ಎಕಾನಮಿಕ್ ಜಸ್ಟಿಸ್. ಎಲೆಕ್ಷನ್ ಬಂದಾಗ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ವೋಟ್ ಹಾಕೋದನ್ನು ಮೊದಲು ನಿಲ್ಲಿಸಿ. ಯಾವ ಪಾರ್ಟಿ ನಿಮ್ಮ ಸಂಬಳದ ಮೇಲಿನ ಟ್ಯಾಕ್ಸ್ ಕಮ್ಮಿ ಮಾಡುತ್ತೆ, ಯಾವ ಪಾರ್ಟಿ ಕಾರ್ಪೊರೇಟ್ ಲೂಟಿಯನ್ನು ನಿಲ್ಲಿಸುತ್ತೆ, ಯಾರು ಕನಿಷ್ಠ ವೇತನದ ಮಿನಿಮಮ್ ವೇಜ್ ಅನ್ನುವಂಥ ಒಂದು ಗ್ಯಾರಂಟಿ ಕೊಡ್ತಾರೆ, ಅವರಿಗೆ ಮಾತ್ರ ವೋಟನ್ನು ಹಾಕಿ ರಾಜಕಾರಣಿಗಳಿಗೆ ಎಕನಾಮಿಕ್ಸ್ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಮತ್ತೊಂದು ಸಪೋರ್ಟ್ ಲೋಕಲ್ ಬಿಸ್ನೆಸ್ ಅನ್ನುವಂಥದ್ದು. ಆನ್ಲೈನ್ನಲ್ಲಿ ದೈತ್ಯ ಕಾರ್ಪೊರೇಟ್ ಕಂಪ್ನಿಗಳಿಂದ ಪ್ರತಿಯೊಂದನ್ನು ಆರ್ಡರ್ ಮಾಡೋದನ್ನು ಕಡಿಮೆ ಮಾಡಿ ನಿಮ್ಮ ಏರಿಯಾದ ಲೋಕಲ್ ಅಂಗಡಿಗಳೇನಿದ್ದಾವೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವಂಥವ್ರು ರೈತರಿಂದ ನೇರವಾಗಿ ಕೊಂಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿ ದುಡ್ಡು ಕೇವಲ ಈ ಒಂದು 2-3 ಏನು ಶ್ರೀಮಂತರು ಏನಿದ್ದಾರೆ ಅವ್ರ ಜೇಬಿಗೆ ಹೋಗಬಾರ್ದು. ಸಮಾಜದಲ್ಲಿ ರೊಟೇಟ್ ಆಗ್ತಾ ಇರಬೇಕು. ಅದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಬರೀ ಅದು ಮಿಡಲ್ ಕ್ಲಾಸ್ ಜನಗಳಲ್ಲಿ ಮಾತ್ರ ಉಳ್ಕೊಂಡಿರಬೇಕು ಸಾಧ್ಯವಾದಷ್ಟು. ಮತ್ತು ಮೂರನೇದಾಗಿ ರೈಸ್ ಯುವರ್ ವಾಯ್ಸ್ ಅನ್ನುವಂಥದ್ದು. ನಿಮ್ಮ ಮಿಡಲ್ ಕ್ಲಾಸ್ ಅಂದರೆ ಕೇವಲ ಸದ್ದಿಲ್ಲದೆ ಟ್ಯಾಕ್ಸ್ ಕಟ್ಟುವಂಥ ಕುರಿಗಳಲ್ಲ ಅನ್ನೋದನ್ನು ತೋರಿಸಿ. ದಯವಿಟ್ಟು ಸರ್ಕಾರ ಯಾವುದೇ ತಪ್ಪನ್ನು ಮಾಡಲಿ, ಆರ್ಥಿಕ ನೀತಿಯನ್ನು ತರಲಿ, ಆ ತಪ್ಪು ಆರ್ಥಿಕ ನೀತಿಗಳನ್ನು ಅವರು ತರ್ತಾ ಇರ್ತಾರಾಗ ಸಾಮಾಜಿಕ ಜಾಲತಾಣದಲ್ಲಿ ರೋಡ್ನಲ್ಲಿ ನಿಂತು ಪ್ರಶ್ನೆ ಮಾಡೋದನ್ನು ರೂಢಿಸ್ಕೊಳ್ಳಿ. ಇವತ್ತಿಂದ ಸಂಪತ್ತು ಅನ್ನುವಂಥದ್ದು ದೇಶದ ರಕ್ತ ಇದ್ದಾಗೆ ಸ್ನೇಹಿತರೆ. ಅದು ಕೇವಲ ಹಾರ್ಟ್ನಲ್ಲೇ ಬ್ಲಾಕ್ ಆಗಿ ನಿಂತರೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಅದು ಇಡೀ ದೇಶದ ಪ್ರತಿಯೊಂದು ಅಂಗಕ್ಕೂ ಏನಿದೆ ಆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿ ತಲುಪುವಂಥ ಕೆಲಸ ಆಗಬೇಕು. ಆವಾಗ ಮಾತ್ರ ದೇಶ ಬದುಕೋದಕ್ಕೆ ಸಾಧ್ಯ, ದೇಶ ಬೆಳೆಯೋದಕ್ಕೂ ಸಾಧ್ಯ. ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಯುವಕನಿಗೂ ಟ್ಯಾಕ್ಸ್ ಕಟ್ಟಿ ಸಾಕಾಗಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ತಲುಪಿಸಿ ಈ ಕ್ರೋನಿ ಕ್ಯಾಪಿಟಲಿಸಮ್ನ ಮುಖವಾಡ ಕಳಿಸುವಂಥ ಕೆಲಸ ಪ್ರತಿಯೊಬ್ಬರ ಫೋನಿಂದಲೂ ಆಗಲಿ, ನಿಮ್ಮಿಂದಲೂ ಆಗಲಿ ಅಂತ ಬಯಸ್ತೀವಿ. ವಿಡಿಯೋ ಶೇರ್ ಮಾಡಿ ಸಿಸ್ಟಮನ್ನು ಅಲುಗಾಡಿಸುವಂಥ ಕೆಲಸವನ್ನು ಇನ್ನಾದರೂ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಮುಂದಿನ ಎಪಿಸೋಡ್ನಲ್ಲಿ ನಮಗೆ ದಿನಬೆಳಗಾದರೆ ಸುಳ್ಳು ಮತ್ತು ಪ್ರೋಪಗಂಡವನ್ನು ಬಿತ್ತಿರುವಂತಹ ಗೋಧಿ ಮೀಡಿಯಾ ಮತ್ತು ಫೇಕ್ ನ್ಯೂಸ್ ಮಾಫಿಯಾ ಅದರ ಬಗ್ಗೆ, ಅದರ ಅಸಲಿ ಮುಖವನ್ನು ಕಂಪ್ಲೀಟಾಗಿ ಬೆತ್ತಲು ಮಾಡುವಂಥ ಕೆಲಸ ಮಾಡೋಣ. ಅಂಟಿಲ್ ದೆನ್ ಕೀಪ್ ಕ್ವಶನಿಂಗ್, ಕೀಪ್ ಫೈಟಿಂಗ್ ದ ಸಿಸ್ಟಮ್. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.